ಹಲೋ, ನಮಸ್ತೆ ಸ್ನೇಹಿತರೆ. ಈಗ ಬಂದ ಸುದ್ದಿ. ಈ ವಿಡಿಯೋದಲ್ಲಿ 2024ರ ಅಂಗನವಾಡಿಗೆ ಅಪ್ಲಿಕೇಶನ್ ಹಾಕಿರೋ ಅವರಿಗೆ ಈಗ ತಾತ್ಕಾಲಿಕ ಆಯ್ಕೆ ಪ್ರಕ್ರಿಯೆಯನ್ನು ಯಾವಾಗ ಪ್ರಕಟ ಮಾಡುತ್ತಾರೆ ಮತ್ತು ಮೆರಿಟ್ ಲಿಸ್ಟನ್ನು ಎಲ್ಲಿ ಹಚ್ಚುತ್ತಾರೆ, ಅವರಿಗೆ ಸಂಬಂಧಿಸಿದಂಥ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಥವಾ ಮೆರಿಟ್ ಲಿಸ್ಟ್ ಆಗಿರಬಹುದು, ಅದನ್ನು ಎಲ್ಲಿ ಹಚ್ಚುತ್ತಾರೆ ಮತ್ತು ಕೆಲವೊಂದು ಜಿಲ್ಲೆಗಳಲ್ಲಿ ತಾತ್ಕಾಲಿಕ ಆಯ್ಕೆಯ ಪಟ್ಟಿಯನ್ನು ಈಗಾಗಲೇ ಅವರಿಗೆ ಅಬ್ಜೆಕ್ಷನ್ ಕೊಟ್ಟು ಮುಂದಿನ ಹಂತ ಪ್ರೋಸೆಸ್ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ. ಮೊದಲನೇದಾಗಿ ಅಂಗನವಾಡಿ ನೇಮಕಾತಿಗೆ ಸಂಬಂಧಿಸಿದ ಹಾಗೆ ಅಂಗನವಾಡಿಯ ಟೀಚರಲ್ಲಿ ಅಥವಾ ಸಹಾಯಕರಾಗಲಿ ಅವರ ಮೆರಿಟ್ ಲಿಸ್ಟ್ನ ನಿಮಗೆ ಸಂಬಂಧಿಸಿದ CDPO ಆಫೀಸರ್ನಲ್ಲಿ ಮೆರಿಟ್ ಲಿಸ್ಟನ್ನು ಹಚ್ಚುತ್ತಾರೆ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೂಡ ಲಿಸ್ಟನ್ನು ಹಚ್ಚುತ್ತಾರೆ. ತಾತ್ಕಾಲಿಕ ಆಯ್ಕೆ ಅಥವಾ ಮೆರಿಟ್ ಲಿಸ್ಟ್ ಆಗಿರಬಹುದು. ಈ ಒಂದು ಆಯ್ಕೆ ಪಟ್ಟಿಯನ್ನು ನೋಡಿಕೊಂಡು ಕೆಲವೊಂದು ಸಂದರ್ಭಗಳಲ್ಲಿ ಅಬ್ಜೆಕ್ಷನ್ಗೆ ಕಾಲಾವಕಾಶ ಕೊಟ್ಟಿರುತ್ತಾರೆ. ಯಾರಾದರೂ ಅಪ್ಲಿಕೇಶನ್ ತೊಂದರೆ ಆಗಿದ್ದರೆ ಅದಕ್ಕಂತ ಅಬ್ಜೆಕ್ಷನ್ ಕೊಟ್ಟಿರುತ್ತಾರೆ, ಸ್ವಲ್ಪ ಕಾಲಾವಕಾಶ ಕೊಡ್ತಾರೆ. ಸೈನ್, ಫೋಟೋ, ಅಡ್ರೆಸ್ ಕೂಡ ರಾಂಗ್ ಆಗಿದ್ದರೆ ನೀವು ಮತ್ತೆ ಅದಕ್ಕೆ ಅವಕಾಶ ಇದೆ. ನೀವು ಹೋಗಿ ಆಫೀಸ್ಗೆ ವಿಸಿಟ್ ಮಾಡಬೇಕು.